ಎಲ್ಲರಿಗೂ ನಮಸ್ಕಾರ. ಪುಸ್ತಕದ ಮನೆಗೆ ಸ್ವಾಗತ. ಇವತ್ತು ಜೂನ್ 21ನೇ ತಾರೀಕು. ಜೂನ್ 21ನೇ ತಾರೀಕು ಅಂತ ಹೇಳಿದರೆ ವಿಶ್ವ ಯೋಗ ದಿನ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಸಾಮಾನ್ಯವಾಗಿ ಗೊತ್ತಿದೆ. ಆದರೆ ಇವತ್ತಿನ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದರೆ, ಇವತ್ತು ವಿಶ್ವ ಸಂಗೀತ ದಿನ. ಸಂಗೀತ ಅಂತ ಹೇಳಿದರೆ ಬಹುಶಃ ಆ ಒಂದು ಹಾಡುಗಳಿಗೆ ಮನಸೋಲ್ಲದೆ ಇರುವಂತಹ ವ್ಯಕ್ತಿಗಳು ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅದು ಭಾಷೆ ಅಥವಾ ಗಡಿ ಪ್ರಾಂತ್ಯಗಳು ಎಲ್ಲವನ್ನ ಕೂಡ ಮೀರಿದ್ದು. ಅದು ಮನಸ್ಸಿಗೆ ಇಂಪನ್ನು ಕೊಡುತ್ತೆ ಅಂತ ಹೇಳಿದರೆ ಅದು ಯಾವುದೇ ಭಾಷೆಯ ಒಂದು ಸಂಗೀತ ಆಗಿರಲಿ, ಅದಕ್ಕೆ ಮನುಷ್ಯ ತನ್ನ ಒಂದು ಮನಸ್ಸನ್ನು ಕೊಡ್ತಾನೆ ಅನ್ನುವಂಥದ್ದು ಒಂದು ಸಾರ್ವಕಾಲಿಕವಾಗಿರುವಂತಹ ಒಂದು ಸತ್ಯ ಅಂತಲೇ ಹೇಳ್ಬೋದು. ಮ್ಯೂಸಿಕ್ ಕ್ಯಾನ್ ಹೀಲ್ ದ ವೋಂಡ್ಸ್ ದಟ್ ಮೆಡಿಸಿನ್ ಕ್ಯಾನ್ ನಾಟ್ ಟಚ್ ಅನ್ನುವಂತಹ ಒಂದು ಮಾತು ಕೂಡ ನಮ್ಮಲ್ಲಿ ಇದೆ. ಇವತ್ತು ಪ್ರಪಂಚದಾದ್ಯಂತ ವಿಶ್ವ ಸಂಗೀತ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಮೊದಲನೇ ಬಾರಿಗೆ ವಿಶ್ವ ಸಂಗೀತ ದಿನಾಚರಣೆಯನ್ನು ಪ್ರಾರಂಭ ಮಾಡಿದ್ದು 1981ನೇ ಇಸ್ವಿಯ ಫ್ರಾನ್ಸ್ ದೇಶದಲ್ಲಿ. ಅದಾದ ನಂತರದಲ್ಲಿ 1982ನೇ ಇಸ್ವಿಯಲ್ಲಿ ಪ್ಯಾರಿಸ್ ದೇಶದಲ್ಲಿ 2ನೆಯ ವಿಶ್ವ ಸಂಗೀತ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತೆ. ಅವತ್ತು ಅಂದರೆ 1982ನೇ ಇಸ್ವಿನಲ್ಲಿ ಪ್ಯಾರಿಸ್ ದೇಶದಲ್ಲಿ ಸುಮಾರು 1,000 ಜನ ಸಂಗೀತಗಾರರು ಅಲ್ಲಿ ನೆರೆದಿದ್ರು. 1,000 ಜನ ಸಂಗೀತಗಾರರು ತಮ್ಮ ಹಾಡುಗಳನ್ನು ಜನರ ಮುಂದೆ ಅಭಿವ್ಯಕ್ತಪಡಿಸಿದ್ರು ಅನ್ನುವಂಥದ್ದು ಕೂಡ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಇದು ಎಲ್ಲದರ ಜೊತೆಗೆ ಇವತ್ತು ಕೂಡ ನಾವು ವಿಶ್ವ ಸಂಗೀತ ದಿನಾಚರಣೆಯನ್ನು ಪ್ರಪಂಚದ ಸುಮಾರು 120 ರಾಷ್ಟ್ರಗಳಲ್ಲಿ 120 ರಾಷ್ಟ್ರಗಳ 700 ನಗರಗಳಲ್ಲಿ ನಾವಿವತ್ತು ವಿಶ್ವ ಸಂಗೀತ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಹಲವಾರು ಗಾಯಕರು, ವಿಭಿನ್ನ ಭಾಷೆ, ವಿಭಿನ್ನ ಸಂಸ್ಕೃತಿಗೆ ಸೇರಿರುವಂತಹ ಜನ ಇವತ್ತು ನಗರದ ಪ್ರಮುಖ ಸ್ಥಳಗಳಲ್ಲಿ, ಅಂದರೆ ಸಾರ್ವಜನಿಕ ಸ್ಥಳಗಳಾಗಿರ್ಬೋದು, ಉದ್ಯಾನವನಗಳಾಗಿರ್ಬೋದು ಅಥವಾ ರಸ್ತೆಯ ಬದಿಯಲ್ಲಿ ಸೇರಿಕೊಂಡು ಇವತ್ತು ಸಂಗೀತದ ಒಂದು ಕಾರ್ಯಕ್ರಮಗಳನ್ನು ನಡೆಸ್ತಾ ಹೋಗ್ತಾರೆ. ಇದೆಲ್ಲದರ ಜೊತೆಗೆ ನಾವು ನೋಡ್ತಾ ಹೋಗೋದಾದರೆ ಹಿನ್ನೆಲೆ ಗಾಯಕರು ಅಂತ ಹೇಳಿ ಯಾರ್ಯಾರೆಲ್ಲ ಇರ್ತಾರೆ ಅವರಿಗೆಲ್ಲರಿಗೂ ಕೂಡ ತಮ್ಮ ಒಂದು ಸಂಗೀತವನ್ನು ಅಭಿವೃದ್ಧಿಪಡಿಸಲಿಕ್ಕೆ, ತಮ್ಮ ಒಂದು ವೃತ್ತಿಯನ್ನಾಗಿ ಸಂಗೀತವನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಅವರಿಗೆಲ್ಲ ಇವತ್ತು ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ಅಂದರೆ ಸಂಗೀತದ ದಿನಾಚರಣೆಯನ್ನು ಆಚರಿಸೋದ್ರ ಮೂಲಕ ಅವರು ತಮ್ಮ ಒಂದು ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಕೂಡ ಅವರಿಗೆ ಅಲ್ಲಿ ಅವಕಾಶ ಅನ್ನುವಂಥದ್ದು ಇದೆ. ಇದೆಲ್ಲದರ ಜೊತೆಗೆ ಸಂಗೀತ ಅನ್ನುವಂಥದ್ದು ಅದು ಸಾರ್ವತ್ರಿಕವಾಗಿರುವಂಥದ್ದು. ಯಾವುದೇ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಭಾಷೆಗೆ ಅಥವಾ ಒಂದು ಜನಾಂಗಕ್ಕೆ ಸೀಮಿತವಾಗಿರುವಂಥದ್ದಲ್ಲ. ಪ್ರಪಂಚದ ಎಲ್ಲ ಮೂಲೆಗಳಿಂದಲೂ ಕೂಡ ಜನ ಸಂಗೀತವನ್ನು ಇಷ್ಟಪಡ್ತಾರೆ, ಸಂಗೀತವನ್ನು ಕೇಳಲಿಕ್ಕೆ ಒಂದು ಆಸೆಯನ್ನು ಕೂಡ ಪಡ್ತಾರೆ. ಇದೆಲ್ಲದರ ಜೊತೆಯಲ್ಲಿ ಸಂಗೀತ ಅನ್ನುವಂಥದ್ದು ಸಾರ್ವತ್ರಿಕ ಭಾಷೆಯ ಮೂಲಕ ಎಲ್ಲ ಜನರನ್ನು ಒಗ್ಗೂಡಿಸುತ್ತೆ ಅಂತಲೇ ಹೇಳ್ಬೋದು. ಇದರಿಂದ ನಾವು ಇನ್ನೊಂದು ವಿಷಯವನ್ನು ನಾವೇ ತಿಳ್ಕೊಳ್ಬೋದು ಅಂತ ಹೇಳಿದರೆ, ತಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಕೂಡ ಹವ್ಯಾಸಿ ಸಂಗೀತಗಾರರಿಗೆ ಇಲ್ಲಿ ಒಂದು ಅವಕಾಶ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ. ಸಂಗೀತ ದಿನ ಅದು ಏಕತೆ ಮತ್ತು ಒಳಗೊಳ್ಳುವಿಕೆಯ ಸಂಕೇತ ಅಂತಲೇ ಹೇಳಬಹುದು. ಇದಿಷ್ಟು ಸಂಗೀತ ದಿನಾಚರಣೆಯ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾಗಿ ಹೇಳುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ನಮ್ಮ ವಿಡಿಯೋವನ್ನು ಯಾರೆಲ್ಲ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳೋದ್ರ ಮೂಲಕ ನಾನು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ.